ನರೇಂದ್ರ ಸ್ವಾಮಿ ಅಧ್ಯಕ್ಷರೇ, ಅವ್ರು ಕೇಳಿ ಸಿಂಧಿಗೆಯಲ್ಲಿ ಜೆಂಡಾ ಹಾರಿಸಿದ್ರು, ಪಾಕಿಸ್ತಾನ ಜೆಂಡಾ ಹಾರಿಸಿ ಇವತ್ತು ಏನ್ ಹೇಳಿದ್ರು, ಮುಸಲ್ಮಾನರು ಮಾಡಿದ್ದಾರೆ ಅಂತ ಗಲಾಟೆ ಮಾಡಿದ್ರು. ಎನ್ಕ್ವೈರಿ ಆಯ್ತು, ಪೊಲೀಸ್ಗೆ ಸಿಕ್ಕಂದ್ರು. ಯಾರವರು ಗೊತ್ತಿಲ್ವಾ ಬಸನಗೌಡ್ರ? ನಮ್ಗೆ ಯಾರವ್ರು ನಿಮ್ಗೆ ಗೊತ್ತಿಲ್ವಾ? ಕಾಂಗ್ರೆಸ್ ಮಾಡೋದು ನೀವು, ತೋರಿಸೋದು ಮುಸಲ್ಮಾನರನ್ನ. ನಾವು ಹೋರಾಟ ಮಾಡಿದ್ದೀನಿ ಅದ್ರ ಬಗ್ಗೆ. ಮಾಡೋದು ನೀವು, ಸಿಂಧಿಗೆಯಲ್ಲಿ ಹಾರಿಸಿದ ಜೆಂಡಾ. ಸಿಂಧಿಗೆ ನನಗೆ ಅರೆಸ್ಟ್ ಆಯ್ತು. ಅಲ್ಲಿ ಎಲ್ಲ ಹೆಸರುಗಳಿದಾವೆ. ನಾನು ಜೆಡಿಎಸ್ ಎಲ್ಲರ ಹೆಸರುಗಳಿದಾವೆ. ಅದನ್ನ ಹೋರಾಟ ಮಾಡಿದವರು ನಾವು. ಅವ್ರು ಯಾರು ಮಾಡಿದ್ದಾರೆ? ನೀವು ಹೋರಾಟ ಮಾಡಲಿಲ್ಲ, ನಾ ಹೋರಾಟ ಮಾಡಿದ್ನಿ ಸಿಂಧಿಗೆಯಲ್ಲಿ. ನೀವೇನ್ ಮಾಡಿ ನೀವೇನ್ ತಿಳ್ಕೊಂಡ್ರಿ? ನೀವೇನು ಮಾಡಿಲ್ಲ. ಒಂದು ಸಿಕ್ಕೊಂಡವರು ನಿಮ್ಮವರು, ನೀವೇನು ಸುಡುಗಾಡ ಮಾಡಲ್ಲ. ಎಂಬಿ ಪಾಲ್ರ ಸಿಕ್ಕೊಂಡವ್ರು ನಿಮ್ ಬೆಂಬಲಿಗರು ಮಾಡಿದ್ದು. ಸಿಕ್ಕೊಂಡವ್ರು ನಿಮ್ ಬೆಂಬಲಿಗರು ಎಕ್ಸ್ಪೋಸ್ ಆಗಿದ್ರು ನೀವು ಅಷ್ಟೇ. ಆಯ್ತು. ನರೇಂದ್ರ ಸ್ವಾಮಿ ಅವರು, ನಾನು ಹೇಳಿದ ಆಕ್ಷೇಪಣೆ ಏನಂದ್ರೆ, ಅವ್ರು ಮಾತಾಡಿದ್ಕಂತ ಏನು ಆಕ್ಷೇಪಣೆ ಇಲ್ಲ. ಕೆಲವು ಶಬ್ದಗಳನ್ನ ಇಲ್ಲಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಆಯ್ತು. ಅಂತ ಪದಗಳನ್ನ ತೆಗೆದಾಕ್ಬೇಕು. ನಾನ್ ಮಾತಾಡಿದ್ರೆ ಸರಿ ಇರುತ್ತಾ ಅಂತ ಹೇಳಿ ದಯಮಾಡಿ ನಾನ್ ಮಾತಾಡಿದ್ದು ತೆಗ್ಸಾಕಿ, ಅವ್ರು ಮಾತಾಡಿದ್ದು ತೆಗ್ಸಾಕಿ. ನಾನೇನು ಪರ್ಪಸ್ಲಿ ಮಾತಾಡ್ಲಿಲ್ಲ. ಈ ಶಬ್ದ ಮಾತಾಡಿದ್ರೆ ತಪ್ಪು ಅಂತ ಹೇಳಿದೆ ನಾನು. ಅವ್ರಿಗೇನ್ ಪಾಕಿಸ್ತಾನದ ಪರವಾಗಿ ಶಿಕ್ಷೆ ಕೊಡಿಸ್ಲಿ. ಆಯ್ತು, ಒಂದು ನಿಮಿಷ ಕೊಡಿ, ಒಂದು ನಿಮಿಷ ಅವಕಾಶ ಕೊಡಿ ರಾಯರೆಡ್ಡಿ. 1 ಸೆಕೆಂಡ್ ಅವಕಾಶ ಕೊಡಿ. 1 ಸೆಕೆಂಡ್ ನೋಡಿ. ಭಗವಂತ ಸೃಷ್ಟಿ ಮಾಡಿದಾಗ 100ಕ್ಕೂ 100 ಯಾರು ಕೂಡ ಪರ್ಫೆಕ್ಟ್ ಇಲ್ಲ. ಎಲ್ಲರಿಗೂ ಒಂದೊಂದು ನ್ಯೂನತೆ, ಒಂದೊಂದು ಸಮಸ್ಯೆ ಅಂದ್ರೆ ಇರ್ತದೆ. ಆಗ ಒಂದೊಂದು ನ್ಯೂನತೆ ಒಂದು ಆಗ್ತದೆ. ಆದ್ರೆ ಯಾರಿಗೂ 100ಕ್ಕೂ 100 ದೇವರು ಪರ್ಫೆಕ್ಟ್ ಮಾಡಿಸಷ್ಟೇ ಆಗೋದಿಲ್ಲ. ಅದನ್ನ ಏನು ವಿಚಾರ ಇದೆಯಾ ಅದನ್ನ ತಗೊಳ್ಳ. ಮತ್ತೆ ಎಲ್ಲ ಕೂಡ ರೂಲ್ಸ್ ಪ್ರಕಾರ ಮಾಡ್ಲಿಕ್ಕೆ ನೆಕ್ಸ್ಟ್ ನಿಮ್ಮನ್ನೇ ಸ್ಪೀಕರ್ ಆಗಿ ಮಾಡ್ಲಿಕ್ಕೆ ನಾವು ಹೇಳ್ತೇವೆ. ಬಂದು ಕೂತ್ಕೊಳ್ಳಿ, 100ಕ್ಕೂ ನೀವು ಸರಿ ಮಾಡಿ ಅದನ್ನು.